ಓಂ ಸರ್ವಮಂಗಳಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೋ ಹರತು ಮೇ ಪಾಪಾನಿ, ಸಂಧ್ಯಾ ದೀಪ ನಮೋಸ್ತುತೆ. ದೀಪಕ್ಕೆ ಅಷ್ಟು ಪ್ರಾಶಸ್ತ್ಯ ಕೊಡ್ತೀವಿ. ಭಗವಂತನನ್ನು ದರ್ಶನ ಮಾಡೋದು ದೀಪದ ಮುಖೇನ ಕೂಡ ಆಗಿರುತ್ತೆ. ಹಾಗೆಯೇ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪರ್ ಜ್ಯೋತಿ ನಮೋಸ್ತುತೆ ಅಂತ ದೀಪಕ್ಕೆ ಅಷ್ಟು ಪ್ರಾಶಸ್ತ್ಯವಾದ ಒಂದು ಭಕ್ತಿ ಸಮರ್ಪಣೆಯನ್ನು ಮಾಡ್ತೀವಿ. ಆದರೆ ಅನೇಕ ವಿಧವಾದ ದೀಪಗಳನ್ನು ಅನೇಕ ಎಣ್ಣೆಯಿಂದ, ತುಪ್ಪದಿಂದ, ವಿಧವಾದ ಒಂದು ಎಣ್ಣೆಯನ್ನು ಉಪಯೋಗಿಸಿ ದೀಪಗಳನ್ನು ಹಚ್ಚತಕ್ಕಂಥದ್ದು ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯ ಪರಂಪರೆಯಲ್ಲಿರ್ತಕ್ಕಂಥ ಸಂಪ್ರದಾಯಗಳು. ಆದರೆ ಇವತ್ತಿನ ದಿವಸ ಕೊಬ್ಬರಿ ಎಣ್ಣೆಯ ದೀಪ ನೋಡಿ, ಇದರ ಮಹತ್ವ ಏನು, ಇದರ ವಿಶೇಷಗಳೇನು, ಯಾವ ದಿನ ಹಚ್ಚಬೇಕು, ಯಾಕಾಗಿ ಹಚ್ಚಬೇಕು? ಯಾಕೆಂದರೆ ಕೊಬ್ಬರಿ ಎಣ್ಣೆ ದೀಪವನ್ನು, ಕೊಬ್ಬರಿ ಅಂದ ತಕ್ಷಣ ನಮ್ಗೆ ಜ್ಞಾಪಕ ಬರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ತೆಂಗಿನ ಮರ ಬರುತ್ತೆ, ಆದರೆ ತೆಂಗಿನಕಾಯಿ ಬರುತ್ತೆ, ಹಾಗೆ ಆ ತೆಂಗಿನಕಾಯಿಯಲ್ಲಿ ಒಣ ಕೊಬ್ಬರಿ ಬರುತ್ತೆ, ಮತ್ತು ಆ ಒಣ ಕೊಬ್ಬರಿಯಿಂದ ಬಂದಂತಹದ್ದೇ ತೆಂಗಿನ ಎಣ್ಣೆ. ಅದನ್ನು ಕೊಬ್ಬರಿ ಎಣ್ಣೆ ಅಂತೂ ಕೂಡ ನಾವು ಕರಿತೀವಿ. ಆದರೆ ಈ ತೆಂಗಿನ ಮರಕ್ಕೆ ನಾವು ಕಲ್ಪವೃಕ್ಷ ಅಂತ ಕರಿತೀವಿ. ಮರದ ಪ್ರತಿ ಭಾಗವೂ ಕೂಡ ಮಾನವನ ಜೀವನ ಉಪಯೋಗಕ್ಕೆ ಬರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಹಾಗೆ ಇದು ಪರಿಪೂರ್ಣ ಫಲ ಕೂಡ ಆಗಿರುತ್ತೆ, ಯಾವುದು ತೆಂಗಿನ ಮರ. ಇನ್ನು ಈ ತೆಂಗಿನ ಮರ ಅಥವಾ ಕೊಬ್ಬರಿ ಎಣ್ಣೆಯ ದೀಪದಿಂದ ನಮಗೆ ಯಾವ ಒಂದು ಅನುಕೂಲಗಳು, ಯಾವ ನಮಗೆ ಅನುಗ್ರಹ ಸಿಗುತ್ತೆ ಅಂದರೆ, ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗ್ತೀವಿ, ಸಂಪತ್ತು ವೃದ್ಧಿಯಾಗುತ್ತೆ, ಶೀಘ್ರವಾದ ಕಾರ್ಯಗಳು ಪರಿಪೂರ್ಣ ಆಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಕೊಬ್ಬರಿ ಎಣ್ಣೆ ದೀಪ ಹಿಂದೂ ಧರ್ಮಗಳಲ್ಲಿ ಭಾಳಷ್ಟು ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದಾಗಿರುತ್ತೆ. ಈ ಒಂದು ಮಹಾಲಕ್ಷ್ಮಿಯ ಫೋಟೋ ಅಥವಾ ಮಹಾಲಕ್ಷ್ಮಿಯ ವಿಗ್ರಹದ ಮುಂದೆ ಕೊಬ್ಬರಿ ಎಣ್ಣೆ ದೀಪ ಹಚ್ಚತಕ್ಕಂಥದ್ದಾಗ್ಬೋದು. ಹಾಗೆ ಕೊಬ್ಬರಿ ಎಣ್ಣೆಯನ್ನು ದೀಪವನ್ನು ಹಚ್ಚಿ ಸಕ್ಕರೆ ಮತ್ತು ಈ ತೆಂಗಿನಕಾಯಿ ಇಟ್ಟು ಸಕ್ಕರೆಯಿಂದ ನೈವೇದ್ಯವನ್ನು ಮಾಡಿದ್ರೆ, ಮಹಾಲಕ್ಷ್ಮಿಯ ಫೋಟೋ ಎದುರುಗಡೆ ಕೊಬ್ಬರಿ ಎಣ್ಣೆ ದೀಪ ಹಚ್ಚಿರಬೇಕು. ಈ ಸಕ್ಕರೆ ಮತ್ತು ತೆಂಗಿನಕಾಯಿಯನ್ನು ಇಟ್ಟು ಆ ಸಕ್ಕರೆಗೆ ತುಪ್ಪವನ್ನು ಬೆರೆಸಿ ಅದರಿಂದ ಒಂದಷ್ಟು ಪ್ರಸಾದ ಮಾಡಿ ಆ ನಿವೇದನೆ ಮಾಡಿದರೆ, ಅಂದರೆ ಭಗವಂತನಿಗೆ, ಅಂದರೆ ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಬೇಗ ಆಗತ್ತೆ. ಇನ್ನು ಕುಲದೇವತೆಯ ಫೋಟೋ, ನಿಮ್ಮ ಮನೆಯ ದೇವತೆ, ಆ ಫೋಟೋ ಹತ್ತಿರ ನೀವು ಅಖಂಡ ದೀಪವನ್ನೇನಾದರೂ ಕೊಬ್ಬರಿ ಎಣ್ಣೆಯಲ್ಲಿ 3 ದಿನ ಹಚ್ಚಿದ್ದೇ ಆದರೆ ನಿಮ್ಮ ಮನೆಯ ಎಲ್ಲ ಕಲಹಗಳು, ಎಲ್ಲ ಕೋಪತಾಪಗಳು ಕೂಡ ಹೊರಟೋಗಿ ಸಮೃದ್ಧಿಯನ್ನು ಉಂಟು ಮಾಡ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಹೋಮಗಳ ಜಾಗದಲ್ಲಿ ಹೋಮ ನಡೀತಾ ಇರುತ್ತೆ, ಅಲ್ಲಿ ಹೋಗಿ ರೇಷ್ಮೆ ವಸ್ತ್ರವನ್ನು, ಅದರಲ್ಲೂ ಹಸಿರು ಬಣ್ಣದ ರೇಷ್ಮೆ ವಸ್ತ್ರ, ಅದರ ಜೊತೆಗೆ ಕೊಬ್ಬರಿ ಎಣ್ಣೆಯಲ್ಲಿ ಆ ಬಟ್ಟೆಯನ್ನು ಪರಿಪೂರ್ಣ ಒದ್ದೆ ಮಾಡಿ, ಅಂದರೆ ಅದರಲ್ಲಿ ಡಿಪ್ ಮಾಡಿ ಅದನ್ನು ನೀವು ಆ ಬಟ್ಟೆಯನ್ನು ಹೋಮದಲ್ಲೇ ಅರ್ಪಣೆ ಮಾಡಿಬಿಟ್ರೆ ಧನಯೋಗ, ನಿಮಗೆ ಹಣಕಾಸಿನ, ಅಂದರೆ ಹಸಿರು ಬಟ್ಟೆಯನ್ನೇ ನೀವು ಕೊಬ್ಬರಿ ಎಣ್ಣೆಯಲ್ಲಿ ಅದನ್ನು ಪೂರ್ತಿಯಾಗಿ ಒದ್ದೆ ಮಾಡಿ ಹೋಮದಗಳಲ್ಲಿ ಹಾಕಿದ್ರೆ ಅದು ನಿಮಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗತ್ತೆ. ಅರಳಿ ಮರದ ಹತ್ರ ಏನಾದರೂ ನೀವು ಕೊಬ್ಬರಿ ಎಣ್ಣೆ ದೀಪ ಹಚ್ಚಿದ್ರೆ ದಾಂಪತ್ಯ, ಅಂದರೆ ಗಂಡ ಹೆಂಡತಿಯರ ಕಲಹಗಳು ಇತ್ಯರ್ಥ ಆಗುತ್ತೆ, ಒಂದು ಅನ್ಯೋನ್ಯತೆ ಏರ್ಪಡ್ತಕ್ಕಂಥದ್ದಾಗಿರುತ್ತೆ. ಯಾರ ಮನೆಯಲ್ಲಿ ಸತತವಾಗಿ 48 ಗಂಟೆಗಳ ಕಾಲ ಈಶಾನ್ಯ ಮೂಲೆಯಲ್ಲಿ ಕೊಬ್ಬರಿ ಎಣ್ಣೆ ದೀಪವನ್ನು ನೀವು ಹಚ್ಚಿಬಿಟ್ರೆ ನಿಮಗೆ ಸಾಲ ಬಾಧೆ ಹೊರಟೋಗುತ್ತೆ. ಆದರೆ ಕೆಲವರಿಗೆ ಹಣ ಬರಬೇಕಾದ್ರೆ ಬರುತ್ತೆ, ಆದರೆ ಹಣ ಕೊಡಬೇಕು, ನೀವು ಸಾಲ ಬಾಧೆ ಯಾವುದೋ ಒಂದು ರೂಪದಲ್ಲಿ ನೀವು ಸಾಲವನ್ನು ತೀರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀರಾ. ಇನ್ನು ಶನಿವಾರ ವೆಂಕಟೇಶ್ವರ ಸ್ವಾಮಿಯ ಮುಂದೆ ಕೊಬ್ಬರಿ ಎಣ್ಣೆ ದೀಪ ಹಚ್ಚಿ ಅವಲಕ್ಕಿ ಮತ್ತು ಬೆಲ್ಲವನ್ನು ನೈವೇದ್ಯವಾಗಿ ಇಟ್ಟಿದ್ದೆ ಆದರೆ ಭೂಕಲಹಗಳು, ಕಾನೂನು ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಹಾಗೆ ಅಪವಾದಗಳಿಂದ ಮುಕ್ತಿಯನ್ನು ಪಡಿತೀರಾ. ಪ್ರತಿ ಸೋಮವಾರ ಸಂಜೆ ಸಂಧ್ಯಾಕಾಲದಲ್ಲಿ ಶಿವಾಲಯದಲ್ಲಿ ಅಥವಾ ನಿಮ್ಮ ಮನೆಯ ಶಿವನ ವಿಗ್ರಹದ ಮುಂದೆ ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುತ್ತೆ. ಒಂದಂತೂ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಕೊಬ್ಬರಿ ಎಣ್ಣೆ ದೀಪದಿಂದ ಹಾರತಿಯನ್ನು ಮಾಡಿದ್ದೆ ಆದರೆ ನಿಮಗೆ ಸಂತಾನ ಫಲ, ಮಕ್ಕಳ ಯೋಗ ಸಿಗ್ತಕ್ಕಂಥದ್ದು. ಮಂಗಳವಾರ ಸುಬ್ರಹ್ಮಣ್ಯನಿಗೆ ಕೊಬ್ಬರಿ ಎಣ್ಣೆ ದೀಪ ಅಲ್ಲ, ಅಲ್ಲಿ ಆರತಿ ಹಚ್ಚೋದು. ಹಾಗೆ ಅಮಾವಾಸ್ಯೆಯ ಕಾಲದಲ್ಲಿ ಕೊಬ್ಬರಿ ಎಣ್ಣೆ ದೀಪ ಹಚ್ಚಿದ್ರೆ ಪಿತೃಗಳ ಸಂತೃಪ್ತಿ ಪಡ್ತಾರೆ, ಎಲ್ಲ ವಿಧದಿಂದ ಒಳ್ಳೆಯದಾಗತ್ತೆ. ಒಟ್ಟಾರೆಯಾಗಿ ಬಾಡಿಗೆ ಮನೆ ಇರಲಿ, ಸ್ವಂತ ಮನೆ ಇರಲಿ, ಅಪಾರ್ಟ್ಮೆಂಟಲ್ಲಿರಲಿ, ಎಲ್ಲೇ ಇರಲಿ, ನೀವು ಈ ಕೊಬ್ಬರಿ ಎಣ್ಣೆ ದೀಪವನ್ನು ವಾರಕ್ಕೊಮ್ಮೆ ಆದರೂ ಹಚ್ಚಿ, ಅದರಲ್ಲೂ ಕೂಡ ಮಂಗಳವಾರ ಹಚ್ಚಿ, ತುಂಬ ಒಳ್ಳೆಯದಾಗತ್ತೆ. ಎಲ್ಲವೂ ಕೂಡ ನಂಬಿಕೆಯ ಆಧಾರ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.